ಹರಸುವ ಹಿರಿಯರು, ಆಶೀರ್ವದಿಸುವ ಆತ್ಮೀಯರು, ಪ್ರೀತಿಸುವ ಗೆಳೆಯರಿದ್ರೆ ಬದುಕೆ ಸ್ವರ್ಗ ಅಂತ ಹೇಳ್ತಾರೆ. ಅಂಥ ಒಂದು ವೇದಿಕೆನ ನಾನು ಇವತ್ತು ನೋಡಿದೆ. ಆಶೀರ್ವಾದ ಮಾಡೋ ಹಿರಿಯರು ಮತ್ತು ಇಲ್ಲಿ ನೀವೆಲ್ಲ ಸೇರಿರುವ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ನಮ್ಮ ಒಂದು ಫೌಂಡೇಶನ್ನ ಒಂದು ಉದ್ಘಾಟನೆ ಮಾಡಿದ್ದು ನನಗೆ ತುಂಬ ಸಂತಸದ ಕ್ಷಣಗಳು. ಶ್ರೀಗಂಧದ ನಾಡು, ಶ್ರೀಗಂಧದ ಬೀಡು ಫೌಂಡೇಶನ್, ಕನ್ನಡ ನಾಡು ಶ್ರೀಗಂಧದ ಬೀಡು ಫೌಂಡೇಶನ್ನ ಉದ್ಘಾಟನೆ ನಡೀತಾ ಇದೆ. ಸುಮಾರು ಶ್ರೀಮತಿ ಮಧುರಾ ಚಂದ್ರಶೇಖರ್ ಅವರು ಲೇಖಕಿಯಾಗಿದ್ದು ಮಕ್ಕಳಿಗಾಗಿ ಪುಟಾಣಿ ಮಕ್ಕಳ ನೀತಿಕತೆಗಳು ಎಂಬ ಪುಸ್ತಕ ಬರೆದಿದ್ದಾರೆ. ಇವರು ಜರ್ಮನಿಯಲ್ಲಿದ್ದಾಗ ಮಕ್ಕಳಿಗಾಗಿ ಕನ್ನಡವನ್ನು ಕಲಿಸುವ ಸಲುವಾಗಿ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಕತೆ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗುತ್ತಿದ್ದರು. ಹೀಗಾಗಿ ಈ ಪ್ರಾರಂಭದಲ್ಲಿಯೇ ಕನ್ನಡಮ್ಮನ ಅತ್ಯಂತ ಆಸಕ್ತಿಯಿಂದ ಇವರು ಯೂಟ್ಯೂಬ್ನ ಮುಖಾಂತರ ವಿಡಿಯೋಗಳನ್ನು ಮಾಡಿ ಜನರಿಗೆ ಪರಿಚಯಿಸುವ ಮೂಲಕ ಕುವೆಂಪು ಪ್ರಶಸ್ತಿಗೆ, ಅಂತಾರಾಷ್ಟ್ರೀಯ ಕರುನಾಡ ಸೇವಕರು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವರ ಪತಿ ಚಂದ್ರಶೇಖರ್ ಅವರ ಜೊತೆ ಸೇರಿ ಕನ್ನಡ ನಾಡು ಶ್ರೀಗಂಧದ ಬೀಡು ಎಂಬ ಶೀರ್ಷಿಕೆಯಡಿ ಕನ್ನಡದ ಮೌಲ್ಯ ಮತ್ತು ಜೀವನದ ಕಥೆಗಳನ್ನು ನೀಡುವ ಮೂಲಕ ಎಲ್ಲರಿಗೂ ಚಿರಪರಿಚಿತರಾಗಿರುವ ಇವರು ಈಗ ಕನ್ನಡ ನಾಡು ಶ್ರೀಗಂಧದ ಬೀಡು ಫೌಂಡೇಶನ್ನ ಲೋಕಾರ್ಪಣೆ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬರಲಿ ಒಂದು ಜೋರಾದ ಚಪ್ಪಾಳೆ ಈ ದಂಪತಿಗಳಿಗೆ. ಡಾಕ್ಟರ್ ಚಂದ್ರಶೇಖರ್ ಅವರು ತಮ್ಮ ಸಮಾಜಮುಖಿ ಕಾರ್ಯವನ್ನ ಮಾಡುತ್ತಾ ಇಂದಿಗೂ ಚಿರಪರಿಚಿತರಾಗಿದ್ದಾರೆ. ಶಿವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವರು ನಮಗೆ ಒಂದು ಅವಕಾಶವನ್ನ ಮಾಡಿಕೊಂಡಿದ್ದು ಅವರ ದೊಡ್ಡತನವನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಮತ್ತೆ ನಾನು ಈ ಸಂದರ್ಭದಲ್ಲಿ ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕಾರ್ಯಕ್ರಮ ನನಗೆ ತುಂಬ ವಿಶೇಷ ಅನಿಸಿದ್ದು, ಅವರು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರೋದು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದು, ಕನ್ನಡದ ಎರಡನ್ನೂ ನಾವು ಕಾಣ್ಬೋದು. ಕನ್ನಡವನ್ನು ಬೆಳೆಸುತ್ತವನ್ನು ಕಾಣ್ತಾ ಇದ್ದೀವಿ, ಅದರ ಜೊತೆಗೆ ಅವರು ಒಂದು ಪ್ರತಿಭೆಯನ್ನು ಗುರುತಿಸುವ ಕೆಲಸವನ್ನು ಮಾಡಿದ್ದಾರೆ. ಇದು ಅವರ ದೊಡ್ಡತನ.